ಹೊಟ್ಟೆಗೆ ಅನ್ನ ತಿನ್ನುವಂತಹ ಯಾವನೇ ಆಗಿರ್ಲಿ, ಅವನು ಕಾರ್ಯಕರ್ತ ಆಗಿರ್ಲಿ, ಮುಖಂಡ ಆಗಿರ್ಲಿ, ನಾಯಕನಾಗಿರ್ಲಿ, ಅಧಿನಾಯಕ ಮಹಾನಾಯಕನೇ ಆಗಿರ್ಲಿ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನುವಂತಹ ಸೂಕ್ಷ್ಮ ಪ್ರಜ್ಞೆ, ಪರಿಜ್ಞಾನ, ಅರಿವು ಇರಲೇಬೇಕು. ಇಲ್ಲ ಅಂದ್ರೆ ಅವನು ನಾಯಕನಾಗ್ಲಿಕ್ಕೆ ನಾಲಾಯಕ್, ಲೀಡರ್ ಆಗ್ಲಿಕ್ಕೆ ಅಟ್ಟರ್ ವೇಸ್ಟ್ ಬಾಡಿ. ಕಾರಣ ಇಷ್ಟೇ, ಹಾಸನ ಜಿಲ್ಲಾ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ಅದು ಪೆನ್ ಡ್ರೈವ್ ನಲ್ಲಿ ಪ್ರಜ್ವಲಿಸಿರುವಂತಹ ಒಂದು ಚರಿತ್ರೆ ಮತ್ತು ಚಾರಿತ್ರ್ಯ. ಸ್ಪಷ್ಟವಾಗಿ ಬಹುಪಾಲು ಮಾಧ್ಯಮಗಳು ಇದನ್ನ ಹೇಳ್ತಿಲ್ಲ. ಒಂದು ಟ್ವಿಟರ್ ಖಾತೆ, ಒಬ್ಬ ರಾಜಕೀಯ ವಿಶ್ಲೇಷಕ ಧೈರ್ಯವಾಗಿ ಒಂದು ಸಂಗತಿಯನ್ನ ದಾಖಲಿಸಿದ್ದಾರೆ. ಒಂದು ಮಾಧ್ಯಮ ಇಡೀ ದಿನ ಒಂದು ಮ್ಯಾರಥಾನ್ ಹೋರಾಟವನ್ನ, ಒಂದು ಮ್ಯಾರಥಾನ್ ಫೈಟ್ ಅನ್ನ ನ್ಯಾಯಕ್ಕೋಸ್ಕರ, ಆಬಲೆ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ, ಅವರ ಎದುರಾಳಿ ಪಕ್ಷ ಕೊಟ್ಟಂತಹ ಒಂದು ಯೋಜನೆ, ಶಕ್ತಿ ಯೋಜನೆಯ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ನನ್ನ ಹಳ್ಳಿಗಾಡಿನ ತಾಯಂದಿರ ದಾರಿ ತಪ್ಪಿಸಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಅವರ ಬುಡದಲ್ಲೇ ದಾರಿ ತಪ್ಪದವರು ಇದ್ರು ಅನ್ನುವಂಥದ್ದು ಈಗ ಬಟ್ಟ ಬಯಲಾಗಿದೆ. ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಪ್ರಜ್ವಲಿಸಿದ ಪೆನ್ ಡ್ರೈವ್ ಸೀಕ್ರೆಟ್ ಏನು ಅನ್ನೋದನ್ನ ಹೇಳ್ತೀನಿ. ಇದಕ್ಕೆ ಇಂಥದ್ದೊಂದು ತಪ್ಪಾದ್ಮೇಲೆ, ಇಂಥದ್ದೊಂದು ನಾಚಿಕೆಗೇಡಿತನ ಕೆಲಸ ಆದ್ಮೇಲೆ, ಪರಮ ನೀಚತನದ ಅಮಾನವೀಯ ಕೃತ್ಯ ಆದ್ಮೇಲೆ, ಅದು ಸರಣಿ ಕೃತ್ಯಗಳಾದ್ಮೇಲೆ ಸುಮಾರು 3000 ವಿಡಿಯೋಗಳು ಇದಾವೆ ಅನ್ನುವಂತಹ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ನಾಡಿನ ಮಹಾ ಮಹಾ ಮಹಾನಾಯಕ ಅವರದ್ದೇ ಕುಟುಂಬದ ಕುಡಿಗೆ ಒಂದು ಸಲಹೆ ಕೊಟ್ರು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇಲ್ಲ, ಒಂದು ರಾಜಕೀಯ ವಿಶ್ಲೇಷಕ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ದಾಖಲಿಸಿದ್ದಾರೆ. ನೋಡಿ, ನಿಮ್ಗೂ ತೋರಿಸ್ತಿದ್ದೀನಿ. ಕರ್ನಾಟಕ ಬಿಗ್ಗೆಸ್ಟ್ ಪೊಲಿಟಿಕಲ್ ಸೆನ್ಸೇಷನ್, ಹಾಸನ್ ಸೆಕ್ಸ್ ಸ್ಕ್ಯಾಂಡಲ್ ಬಿಗ್ಗೆಸ್ಟ್ ಅನ್ಇಮ್ಯಾಜಿನಬಲ್ ಮೆಗಾ ಸೆನ್ಸೇಷನ್ ಅನ್ನುವಂತಹ ಹೆಡರ್ ಇದೆ. ಅದರಲ್ಲಿ 2 ಪಾಯಿಂಟ್ ಅನ್ನು ದಾಖಲಿಸಿದ್ದಾರೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್. ಫಾರ್ಮರ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ PM Devegowda asked Prajwal Revanna to leave the country. Directs don't care about the results. ನಾನು ಹೇಳ್ತಿಲ್ಲ, ಗುರುರಾಜ್ ಅಂಜನ್ ಅವರು ಅವರಿಗೆ ಸಿಕ್ಕಂತಹ ಮೂಲಗಳ ಆಧಾರದ ಮೇಲೆ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲ, ವಿಲ್ ಮೋದಿ ಫೆಸಿಲಿಟೇಟ್ ಪ್ರಜ್ವಲ್ಸ್ ಎಸ್ಕೇಪ್ ಫ್ರಮ್ ದ ಕಂಟ್ರಿ ಆಸ್ ಪಾರ್ಟ್ ಆಫ್ ಇಸ್ ಬೇಟಿ ಬಚಾವೋ ಅಭಿಯಾನ್ ಅನ್ನುವಂಥದ್ದನ್ನು ದಾಖಲಿಸಿದ್ದಾರೆ. ನಿಜಕ್ಕೂ ಒಂದಷ್ಟು ವಿಡಿಯೋಗಳನ್ನ ಸಾಕಷ್ಟು ಜನ ನೋಡಿದ್ದಾರೆ, ಬಹುಪಾಲು ಪತ್ರಕರ್ತರು ನೋಡಿದ್ದಾರೆ. ಆದ್ರೆ ಆ ವಿಡಿಯೋಗಳನ್ನ ಸುಖವಾಗಿ ಅನುಭವಿಸಿದ್ದಾರೆಯೇ ವಿನಃ ಅಲ್ಲಿ ನ್ಯಾಯದ ಪರವಾಗಿ ನಿಂತು ಯಾರ ವಿರುದ್ಧ ಮಾತಾಡಬೇಕು, ಯಾಕೆ ಮಾತಾಡಬೇಕು, ಯಾರಿಗೋಸ್ಕರ ನ್ಯಾಯ ಕೇಳಬೇಕು ಅನ್ನುವಂತಹ ಸಣ್ಣದೊಂದು ಜವಾಬ್ದಾರಿಯುತ ಕೆಲಸವನ್ನ ಮಾಧ್ಯಮ ಮಾಡಿಲ್ಲ, ಪತ್ರಕರ್ತರು ಮಾಡಿಲ್ಲ. ಮೋದಿಯ ಭಜನೆ ಮಾಡಿದವರು. ಕೋರ್ಟ್ ನಲ್ಲಿ ಒಂದು ಕೇಸ್ ಇದೆ, ಸ್ಟೇ ತಂದಿದ್ದಾರೆ, ಓಕೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ಕಾನೂನಾತ್ಮಕವಾಗಿಯೂ ಕೂಡ ನೊಂದವರ ಪರವಾಗಿ ಯಾರೆಲ್ಲ ಅಬಲೇರಿದ್ದಾರೆ ಅವರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತು. ಅದು ಇತಿಮಿತಿಯಲ್ಲಿ, ಕಾನೂನಿನ ಇತಿಮಿತಿಯಲ್ಲಿ ಮಾಡಬಹುದಿತ್ತು. ಒಂದು ಮಾಧ್ಯಮ ಮಾತ್ರ ಮಾಡ್ತಿದೆ. ಹಾಳಾಗೋಗ್ಲಿ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂತ ತುಂಬಾ ಜನ ಬಾಯ್ ಬಿಡ್ಕೋತಾರಲ್ಲ, ಅಂತವ್ರು ಆ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯವಾಗಿ ಒಂದು ಧ್ವನಿ ಎತ್ತಬಹುದಿತ್ತಲ್ವಾ? ಎತ್ತಲಿಲ್ಲ. ನೋಡಿ, ಈಗ ಸ್ಪಷ್ಟವಾಗಿ ಗುರುರಾಜ್ ಅಂಜನ್ ಅವರು ದಾಖಲಿಸಿದ್ದಾರೆ. ಖುದ್ದು ದೇವೇಗೌಡರು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ತಲೆ ಕೆಡ್ಸ್ಕೊಬೇಡ, ಮೊದಲು ದೇಶ ಬಿಟ್ಟು ಹೊರಟೋಗು ಅನ್ನುವಂತಹ ಆದೇಶವನ್ನ, ಅನ್ನುವಂತಹ ಒಂದು ಮಾರ್ಗದರ್ಶನವನ್ನ ನೀಡಿದ್ದಾರೆ ಅನ್ನೋದನ್ನ ಗುರುರಾಜ್ ಅಂಜನ್ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ದಾಖಲಿಸಿದ್ದಾರೆ. ಹಾಗಿದ್ರೆ ಬೇಟಿ ಬಚಾವ್ ಅನ್ನುವಂತಹ ಬಹುದೊಡ್ಡ ಅಭಿಯಾನವನ್ನ ಮಾಡಿ ಗುಜರಾತ್ ನಲ್ಲಿ ಸಾಲು ಸಾಲು ಅತ್ಯಾಚಾರಗಳ ಅಂಕಿಅಂಶ ಕೊಟ್ಟ ಮೇಲೂ ಕೂಡ ಕ್ರೈಮ್ ಬ್ಯೂರೋ ರಿಪೋರ್ಟ್, ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ದಲಿತ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಅವರ ಬಾಡಿನೂ ಸಿಗದಂತೆ ಪೊಲೀಸರೇ ಮುಂದೆ ನಿಂತ್ಕೊಂಡು ಸುಟ್ಟಾಕಿದಂತಹ ಪ್ರಕರಣಗಳು ನಡೆದ ಮೇಲೂ, ಮಣಿಪುರದಲ್ಲಿ ಸಾಲು ಸಾಲು ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿ ಬೆತ್ತಲ ಮೆರವಣಿಗೆಗಳಾದ ಮೇಲೂ ಕೂಡ ಮಾತನಾಡದೇ ಇರುವಂತಹ ಗೋಧಿ ಮೀಡಿಯಾ, ಮೋದಿಯ ಭಜನೆ ಮಾಡುವಂತಹ ಗೋಧಿ ಮಾಧ್ಯಮ ಮತ್ತು ರಾಷ್ಟ್ರೀಯ ಪತ್ರಕರ್ತರು ಅನ್ನುವಂತಹ ವಿಶೇಷಣ ಹೊಂದಿರುವಂತಹ ಜನ ರಾಜ್ಯದ ಈ ಪ್ರಕರಣವನ್ನ, ಯಾಕಂದ್ರೆ ಒಂದಷ್ಟು ಟಿವಿಗಳಲ್ಲಿ ಕೂತು ನೊಂದ ಹೆಣ್ಮಕ್ಳು ಹೇಳ್ತಾರೆ, ನನ್ನ ಮಗ ಅಂತ ಅವನನ್ನ ಅನ್ಕೊಂಡಿದ್ದೆ, ಆದ್ರೆ ಅವನು ನಡ್ಕೊಂಡ ರೀತಿ, ಅವನು ಮಾಡಿದಂತಹ ಕೀಚಕ ಕೆಲಸ ನನ್ನನ್ನ ಎಷ್ಟೋ ಮಟ್ಟಿಗೆ ಘಾಸಿಗೊಳಿಸಿದೆ ಅಂದ್ರೆ ನಾನಿನ್ನೂ ಬದುಕಬೇಕಾ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಆ ತಾಯಿಂದಿರು. ಕುಮಾರಸ್ವಾಮಿ ಅವರು ಯಾಕೆ ಹೇಳಿದ್ರು ಗೊತ್ತಿಲ್ಲ, ಹಳ್ಳಿಗಾಡಿನ ನನ್ನ ತಾಯಿಂದಿರು ದಾರಿ ತಪ್ಪಿದ್ದಾರೆ ಅಂತ. ಅವರ ಅಣ್ಣನ ಮನೆಯ ಪ್ರಕರಣಗಳನ್ನ ನೋಡಿ ಈ ಮಾತನ್ನ ಹೇಳಿರಬಹುದಾ ಗೊತ್ತಿಲ್ಲ. ಆದ್ರೆ
ಒಂದು ಟ್ವಿಟರ್ ಖಾತೆ, ಅದರಲ್ಲೂ ರಾಜಕೀಯ ವಿಶ್ಲೇಷಕ ಸಾಕಷ್ಟು ಸಂಗತಿಗಳನ್ನ ನಿರ್ಭಯವಾಗಿ, ನೇರವಾಗಿ, ಅತ್ಯಂತ ನಿಖರವಾಗಿ ಹೇಳಿದಂತಹ ಗುರುರಾಜ್ ಅಂಜನ್ ಅವರು ಇಂಥದ್ದೊಂದು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಏನಾಗ್ತಿದೆ ಆ ಮನೆಯಲ್ಲಿ.